ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಜಾರ್ಜ್ ಸಂತಯಾನ ಅವರು ಬರೆದಿರತಕ್ಕಂತಹ ಐ ಮೈಟ್ ಫರ್ಗೆಟ್ ದಟ್ ಐ ಆಮ್ ಐ ಈ ಒಂದು ಸಾನೆಟ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಇನ್ನರ್ ಮೀನಿಂಗ್ ಆ್ಯಂಡ್ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಈ ಜಾರ್ಜ್ ಸಂತಯಾನ ಇವರು ಸ್ಪ್ಯಾನಿಷ್ ಆ್ಯಂಡ್ ಅಮೆರಿಕನ್ ರೈಟರ್ ಆ್ಯಂಡ್ ಎಸ್ಸೇಯಿಸ್ಟ್. ಅವರ ಈ ಒಂದು ಸಾನೆಟ್ನಲ್ಲಿ ಆ ಕವಿಯವರು ತಾವು ತಮ್ಮ ಈಗೋ ನಾನು ಅಂತಕ್ಕಂತಹ ಈ ಅಹಂಕಾರದ ಬಂಧನವನ್ನು ತ್ಯಜಿಸುವಂತಹ ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಆತ್ಮ ಅಂತಕ್ಕಂಥದ್ದು ಅನಂತವಾದದ್ದು, ದೈವಿಕವಾದದ್ದು. ಆದರೆ ಮನುಷ್ಯ ಈ ಅಹಂಕಾರದಿಂದ ದುಃಖಿತನಾಗಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಕವಿ ತಮ್ಮ ಅಹಂಕಾರವನ್ನು ತ್ಯಜಿಸಿ ಮೋಕ್ಷವನ್ನು ಪಡಿತಕ್ಕಂಥ ಬಯಕೆಯನ್ನು ಈ ಸಾಲುಗಳಲ್ಲಿ ಈ ಒಂದು ಸಾನೆಟ್ನಲ್ಲಿ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಒಂದು ಸಾನೆಟ್ನ ಲೈನ್ ಬೈ ಲೈನ್ ಒಂದು ಕನ್ನಡದ ಪೂರ್ಣವಾದಂಥ ಅರ್ಥವನ್ನು ಕಲಿತಾ ಹೋಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಐ ಮೈಟ್ ಫರ್ಗೆಟ್ ದಟ್ ಐ ಆಮ್ ಐ and break the heavy chains that binds me fast, whose links about myself my deeds have cast. What in the body storm doth buried lie. ನೋಡಿ, ಇಲ್ಲಿ ಮೊದಲ ಸಾಲಲ್ಲಿ ಹೇಳ್ತಾ ಇರತಕ್ಕಂಥದ್ದು ನಾನು ನಾನಾಗಿದ್ದೇನೆ ಎಂಬುದನ್ನು ಮರೆಯಲು ಪ್ರಯತ್ನಿಸ್ತೇನೆ ಅಂತ. ನಾನಾಗಿರ್ತಕ್ಕಂಥದ್ದು ಅಂದರೆ ಕವಿ ನಾನು ಅಂತಕ್ಕಂಥ ಪ್ರಜ್ಞೆಯಿಂದ ಒಂದು ರೀತಿ ಫ್ರೀಡಮನ್ನು ಪಡೆಯಲು, ಫ್ರೀ ಆಗಲು ಬಯಸ್ತಾ ಇದ್ದಾರೆ. ಅಂದರೆ ನಾನು ಅಂತಕ್ಕಂಥ ಅಹಂನಿಂದ ಬಿಡುಗಡೆ ಹೊಂದತಕ್ಕಂಥ ಹಂಬಲವನ್ನು ಮೊದಲನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ನನ್ನದು ಅಂತಕ್ಕಂಥ ಒಂದು ಅಹಂನಿಂದ ಆಚೆ ಬರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಕವಿ ತಾನು ಯಾರೆಂಬುದನ್ನು ಮರೆಯುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಾಲು. ಆ್ಯಂಡ್ ಬ್ರೇಕ್ ದ ಹೆವಿ ಚೈನ್ ದಟ್ ಬೈಂಡ್ಸ್ ಮಿ ಫಾಸ್ಟ್. ಇಲ್ಲಿ ಆ ಕವಿಯವರು ಒಂದು ಬಂಧನದಲ್ಲಿದ್ದಾರೆ, ಒಂದು ಸರಪಳಿಯಿಂದ ಬಂಧಿತರಾಗಿದ್ದಾರೆ. ಅಂದರೆ ನಾನು ಬಂಧಿಸಿಕೊಂಡಿರ್ತಕ್ಕಂಥ ಸರಪಳಿಯನ್ನು ಕಟ್ ಮಾಡಿ ಹೋಗಬೇಕು, ಅದರಿಂದ ಮುಕ್ತನಾಗಬೇಕು. ಅಂದರೆ ಇಲ್ಲಿ ಆ ಒಂದು ಭಾರವಾದ ಸರಪಳಿ ಅಂದರೆ ಅಹಂಕಾರ, ಅವರು ಮಾಡಿರ್ತಕ್ಕಂಥ ಕರ್ಮಗಳು ಮತ್ತು ಈ ಜಗತ್ತಿನ ಬಂಧನಗಳು, ಈ ಜೀವನದ ಬಂಧನಗಳಿಂದ ಒಂದು ಫ್ರೀಡಮನ್ನು ಅಥವಾ ಬಿಡುಗಡೆಯನ್ನು ಈ ಸಾಲಿನಲ್ಲಿ ಬಯಸ್ತಾ ಇದ್ದಾರೆ. ಅಂದರೆ ತನ್ನನ್ನು ಬಂಧಿಸಿರ್ತಕ್ಕಂಥ ಸಂಕೋಲೆಯನ್ನು ಮುರಿದು ತಾವು ಫ್ರೀ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೂಸ್ ಲಿಂಕ್ಸ್ ಅಬೌಟ್ ಮೈ ಸೆಲ್ಫ್ ಮೈ ಡೀಡ್ಸ್ ಹ್ಯಾವ್ ಕ್ಯಾಸ್ಟ್. ಅಂದರೆ ಆ ಲಿಂಕ್ಸ್ ಯಾವಪ್ಪ ಅಂದರೆ ನನ್ನ ಕಾರ್ಯಗಳು, ನಾನು ಮಾಡಿರ್ತಕ್ಕಂತಹ ನನ್ನ ಕರ್ಮಗಳು, ನಾನು ಮಾಡಿರ್ತಕ್ಕಂತಹ ನನ್ನ ಕ್ರಿಯೆಗಳೆಲ್ಲವೂ ಏನಾಗಿದೆ, ನನ್ನನ್ನು ಆ ಲಿಂಕ್ಸ್, ನನ್ನ ಆ ಕೊಂಡಿಗಳಾಗ್ಬಿಟ್ಟಿದ್ದೇವೆ. ನಾನು ಮಾಡಿರ್ತಕ್ಕಂತಹ ನನ್ನ ಕರ್ಮಗಳೇ ನನ್ನನ್ನು ಇಲ್ಲಿ ಬಂಧಿಸಿಟ್ಟಿದ್ದಾವೆ. ಆ ಬಂಧನದಲ್ಲಿರ್ತಕ್ಕಂಥ ಸರಪಳಿಗಳನ್ನು ನಾನು ಬಿಟ್ಟು ಹೊರಗೆ ಹೋಗಬೇಕಾಗಿದೆ. ನನ್ನ ಅಹಂಕಾರ, ನನ್ನ ಕರ್ಮಗಳು ನನ್ನ ಬಂಧಿಸಿರ್ತಕ್ಕಂಥ ಈ ಒಂದು ಬಂಧನಗಳಿಂದ, ನಾನು ಈ ಕೊಂಡಿಗಳಿಂದ ತಪ್ಪಿಸಿಕೊಂಡು ನಾನು ಮುಂದೆ ಹೋಗಬೇಕಾಗಿದೆ. ವಾಟ್ ಇನ್ ದ ಬಾಡಿ ಸ್ಟಾಮ್ ಡಾತ್ ಬರಿಡ್ ಲೈ. ಆದರೆ ಈ ದೇಹ ಅಂತಕ್ಕಂಥದ್ದನ್ನು ಇಲ್ಲಿ ಸಮಾಧಿಗೆ ಹೇಳ್ತಾ ಇದ್ರು. ಬಾಡಿ ಸ್ಟಾಮ್, ಈ ದೇಹದ ಒಳಗಡೆ ವಾಟ್ ಏನಿದೆ, ಡಾತ್ ಬರಿಡ್ ಲೈ, ಆ ದೇಹದ ಒಳಗಡೆ ಏನಿದೆ ಅಂದರೆ ಆತ್ಮ ಇದೆ. ಆ ಆತ್ಮ ಅಂತಕ್ಕಂಥದ್ದು ಒಂದು ರೀತಿ ಅನಂತವಾದದ್ದು. ಆತ್ಮ ಅನ್ನೋದಕ್ಕೆ ಅನಂತವಾದದ್ದು, ಆದರೆ ಈ ದೇಹ ಅಂತಕ್ಕಂಥದ್ದು ಸೀಮಿತವಾದದ್ದು. ಆ ಬಾಡಿ ಸ್ಟಾಮ್ ಒಂದು ಸಮಾಧಿ, ಇದು ಸೀಮಿತವಾಗಿದೆ. ಆದರೆ ಆತ್ಮ ಅಂತಕ್ಕಂಥದ್ದು ಅನಂತವಾಗಿದೆ. ಆ ದೇಹದೊಳಗೆ ಒಂದು ಆತ್ಮ ಅಂತಕ್ಕಂಥದ್ದು ಹುದುಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ ಈಸ್ ಬೌಂಡ್ಲೆಸ್ this the spirit of the sky, lord of the future, guardian of the past, and soon must forth to know his own last, in his large life to live I pain would die. ನೋಡಿ, ಇಲ್ಲಿ ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಈಸ್ ಬೌಂಡ್ಲೆಸ್ ಅಂದರೆ ಆತ್ಮ ಅಂತಕ್ಕಂಥದ್ದು ಅನಂತವಾದದ್ದು. ದಿಸ್ ದ ಸ್ಪಿರಿಟ್ ಆಫ್ ದ ಸ್ಕೈ, ಇದು ಒಂದು ಗಗನ ಆಕಾಶದಷ್ಟು ಚೈತನ್ಯವಾದದ್ದು, ಶುದ್ಧವಾದದ್ದು. ಆತ್ಮಕ್ಕೆ ಮಿತಿ ಇಲ್ಲ, ಆಕಾಶದಂತೆ ಅದು ವಿಶಾಲವಾದದ್ದು. ಆತ್ಮ ಅಂತಕ್ಕಂಥದ್ದು ದೈವಿಕವಾದದ್ದು ಅಂತ ಹೇಳ್ತಾ ಇದ್ದಾರೆ. ಈ ಸಾಲಿನ ಅರ್ಥ ಆತ್ಮ ಅಂತಕ್ಕಂಥದ್ದು ಅನಂತ, ಅದು ಒಂದು ದೈವಿಕವಾದದ್ದು, ಸ್ವಚ್ಛವಾದದ್ದು,
ಆಕಾಶದಂತೆ ಅದು ವಿಶಾಲವಾದದ್ದು ಅಂತ ಹೇಳ್ತಾರೆ. ಲಾರ್ಡ್ ಆಫ್ ದ ಫ್ಯೂಚರ್, ಗಾರ್ಡಿಯನ್ ಆಫ್ ದ ಫಾಸ್ಟ್, ಅಂದರೆ ಆತ್ಮ ಅಂತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯಾದಂತಹ ಮಿತಿ ಇಲ್ಲ. ಅದು ಕಾಲಾತೀತವಾದದ್ದು. ಭೂತಕಾಲ, ವರ್ತಮಾನ ಅಥವಾ ಭವಿಷ್ಯಗಳ ಮೇಲೆ ಅದೊಂದು ರೀತಿ ಹಿಡಿತವನ್ನು ಹೊಂದಿದೆ. ಗಾರ್ಡಿಯನ್ ಆಫ್ ದ ಪಾಸ್ಟ್, ಇದು ಲಾರ್ಡ್ ಆಫ್ ದ ಫ್ಯೂಚರ್, ಭವಿಷ್ಯದ ಒಡೆಯ. ಹಾಗೆ ಗಾರ್ಡಿಯನ್ ಆಫ್ ದ ಪಾಸ್ಟ್, ಅದು ಭೂತಕಾಲದ ಒಡೆಯ ಸಹ ಆಗಿದೆ. ಅದರ ಮೇಲೆ ಒಂದು ಹಿಡಿತವನ್ನು ಇದೆ. ಆತ್ಮವು ಕಾಲವನ್ನು ಮೀರಿದ್ದು, ಆತ್ಮ ಈ ಒಂದು ಕಾಲವನ್ನು ಮೀರಿದಂತಹ ಒಂದು ಆತ್ಮವಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಸೂನ್ ಮಸ್ಟ್ ಫೋರ್ತ್ ಟು ನೋ ಹಿಸ್ ಓನ್ ಅಟ್ ಲಾಸ್ಟ್, ಇಲ್ಲಿ ಅಂತಿಮವಾಗಿ ನಾನು ನನ್ನನ್ನು ತಿಳಿಯಲು ನನ್ನಿಂದ ನಾನು ಹೊರಗಡೆ ಬರಬೇಕು. ಅಂದರೆ ಆತ್ಮ ತನ್ನ ನಿಜವಾದಂತಹ ಅರ್ಥವನ್ನು ಪಡೆಯೋದಕ್ಕೆ, ಮೋಕ್ಷವನ್ನು ಪಡೆಯೋದಕ್ಕೆ, ಆ ಆತ್ಮ ತನ್ನ ಒಂದು ಅಸ್ತಿತ್ವವನ್ನು ಅರಿಯೋದಕ್ಕೋಸ್ಕರ ನಾನು ಕೊನೆಗೆ ಆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ನನ್ನನ್ನು ನಾನು ತಿಳಿಬೇಕಾಗಿದೆ, ಅದು ಬೇಗವೇ ಹೊರಬರಬೇಕಾಗಿದೆ. ತನ್ನ ಒಂದು ಆತ್ಮದ ನಿಜ ಸ್ವರೂಪವನ್ನು ಇಲ್ಲಿ ನಾನು ಅರ್ಥಕೋಬೇಕಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಎನ್ ಇಸ್ ಲಾರ್ಜ್ ಲೈಫ್ ಟು ಲಿವ್, ಐ ಫೇನ್ ವುಡ್ ಡೈ. ಈ ವಿಶಾಲವಾದಂತಹ ಲಾರ್ಜ್ ಲೈಫ್, ಜೀವನದಲ್ಲಿ ಬದುಕಲು ಸರಿ ಅಥವಾ ಸಾಯಲು ಸರಿ ನಾನು ಬಯಸ್ತೇನೆ. ಆತ್ಮ ಅಂತಕ್ಕಂಥದ್ದು ಆ ಒಂದು ವಿಶಾಲವಾಗಿ ಇದೆ. ಅದು ಒಂದಾಗಲು ತನ್ನ ಅಹಂಕಾರವನ್ನು ತ್ಯಜಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಕವಿ ಹೇಳ್ತಾ, ಆ ಅಹಂಕಾರವನ್ನು ತ್ಯಜಿಸಲು ನಾನು ಸಿದ್ಧನಿದ್ದೇನೆ, ಅದನ್ನು ತ್ಯಜಿಸಿ ನಾನು ಮೋಕ್ಷ ಪಡೆಯಲು ಬಯಸುತ್ತೇನೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ಯಾರಾದಲ್ಲಿ, ಹ್ಯಾಪಿ ದ ಟಾಮ್ ಬೀಸ್ಟ್ ಹಂಗರಿಂಗ್ ಫಾರ್ ಫುಡ್, ಬಟ್ ಕಾಲಿಂಗ್ ನಾಟ್ ಈಸ್ ಸಫರಿಂಗ್ ಇಸ್ ಓನ್. ಬ್ಲೆಸ್ಡ್ ದ ಏಂಜಲ್ ಗೇಜಿಂಗ್ ಆನ್ ಆಲ್ ಗುಡ್, ಬಟ್ ನೋಯಿಂಗ್ ನಾಟ್ ಈ ಸಿಟ್ಸ್ ಅಪಾನ್ ಎ ಥ್ರೋನ್. ನೋಡಿ, ಇಲ್ಲಿ ಈ ಸಾಲಲ್ಲಿ ಹೇಳ್ತಾರೆ, ಹ್ಯಾಪಿ ದ ಡಮ್ ಬೀಸ್ಟ್ ಹಂಗರಿಂಗ್ ಫಾರ್ ಫುಡ್. ಇಲ್ಲಿ ಒಂದು ಡಂಬ್ ಬೀಸ್ಟ್, ಮೂಕವಾದಂತಹ ಪ್ರಾಣಿ, ಅದು ತುಂಬ ಸಂತೋಷವಾಗಿದೆ, ಅದು ಆಹಾರಕ್ಕಾಗಿ ಹಂಬಲಿಸುತ್ತೆ. ಇಲ್ಲಿ ಪ್ರಾಣಿಗಳ ಬಗ್ಗೆ ಹೇಳ್ತಾರೆ. ಮನುಷ್ಯನ ಬಗ್ಗೆ ಇಷ್ಟೊತ್ತು ಹೇಳಿದ್ರು, ತಮ್ಮ ಬಗ್ಗೆ, ಮನುಷ್ಯನ ಒಂದು ಮನಸ್ಥಿತಿ ಬಗ್ಗೆ ಹೇಳಿದ್ರು. ಆದರೆ ಪ್ರಾಣಿಗಳು ಮೂಕವಾಗಿದೆ, ಅವುಗಳಿಗೆ ಯಾವುದೇ ರೀತಿ ಅಹಂಕಾರವಿಲ್ಲ. ಅವು ಹಂಗರಿಂಗ್ ಫಾರ್ ಫುಡ್ ಮೀನ್ಸ್ ಅವು ಆಹಾರಕ್ಕಾಗಿ ಬದುಕುತ್ತೆ. ಅಂದರೆ ಅವು ಮೂಲಭೂತ ಅಗತ್ಯಗಳಿಗಾಗಿ ಬದುಕಿದ್ದಾವೆ. ಅವುಗಳಿಗೆ ಯಾವುದೇ ರೀತಿ ಬಂಧನಗಳಿಲ್ಲ, ದುಃಖದ ಹರಿವಿಲ್ಲ. ಆ ಪ್ರಾಣಿಗಳಿಗೆ ಅಹಂಕಾರ ಅನ್ನೋದಿಲ್ಲ, ಆದ್ದರಿಂದ ಅವು ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಬಟ್ ಕಾಲಿಂಗ್ ನಾಟ್ ಈಸ್ ಸಫರಿಂಗ್ ಈಸ್ ಓನ್. ಆದರೆ ಪ್ರಾಣಿಗಳಿಗೆ ತಮ್ಮ ದುಃಖದ ಬಗ್ಗೆ ಅರಿವಿಲ್ಲ. ಮನುಷ್ಯರಂತೆ ಅವುಗಳು ತಮ್ಮ ಸಂಕಟವನ್ನು ಹೇಳ್ಕೊಳ್ಳೋದಿಲ್ಲ, ಸಂಕಟವನ್ನು ಅನುಭವಿಸೋದಿಲ್ಲ. ಪ್ರಾಣಿಗಳಿಗೆ ದುಃಖದ ಬಗ್ಗೆ ಅರಿವೇ ಇಲ್ಲ. ಆ ದುಃಖ ಅಂತಕ್ಕಂಥದ್ದೇನು, ಕಷ್ಟ ಅಂತಕ್ಕಂಥದ್ದೇನು, ನಾನು ಅಂತಕ್ಕಂಥ ಅಹಂ ಆಗಲಿ ಆ ಪ್ರಾಣಿಗಳಿಗೆ ಇರುವುದಿಲ್ಲ ಅಂತ ಹೇಳ್ತಾರೆ. ಬ್ಲೆಸ್ಡ್ ದ ಏಂಜಲ್ ಗೇಜಿಂಗ್ ಆನ್ ಆಲ್ ಗುಡ್. ಇಲ್ಲಿ ದೇವತೆಗಳಿಂದ ಆ ಆಶೀರ್ವಾದ ಪಡೆದಂತೆ ಅವು ಪರಿಶುದ್ಧರಾಗಿದ್ದಾರೆ. ಅವು ಸತ್ಯವನ್ನು ಮಾತ್ರ ನೋಡ್ತಾರೆ. ಇಲ್ಲಿ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದೇವತೆಗಳು ಒಳ್ಳೆಯದನ್ನು ಮಾತ್ರ ನೋಡ್ತಾರೆ. ಅವ್ರ ದೇವತೆಗಳು ಒಂದು ರೀತಿ ಬ್ಲೆಸ್ಡ್, ಆಶೀರ್ವಾದ ಪಡೆದಿದ್ದಾರೆ. ಆ ದೇವತೆಗಳು ಪರಿಶುದ್ಧವಾಗಿದ್ದಾರೆ, ಸತ್ಯವನ್ನು ಮಾತ್ರ ಮಾಡ್ತಾರೆ. ಅವರಿಗೆ ಯಾವುದೇ ರೀತಿ ಅಜ್ಞಾನ ಇಲ್ಲ, ಅವರಲ್ಲಿ ಯಾವುದೇ ರೀತಿ ಅಹಂ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದೇವತೆಗಳು ಒಳ್ಳೆಯದನ್ನು ಮಾತ್ರ ನೋಡ್ತಾರೆ, ಅವಳು ಒಳ್ಳೆಯದನ್ನು ಮಾತ್ರವೇ ದೇವತೆಗಳು ಮಾಡ್ತಾರೆ. ಬಟ್ ನೋಯಿಂಗ್ ನಾಟ್ ಹಿ ಸಿಟ್ಸ್ ಅಪಾನ್ ಎ ಥ್ರೋನ್. ಆದರೆ ನಾನು ಆ ದೇವತೆಗಳು ತಮ್ಮ ಶಕ್ತಿ ಮತ್ತು ಸ್ಥಾನದ ಬಗ್ಗೆ ಅರಿವಿಲ್ಲ, ಅವರು ಅಹಂಕಾರದಿಂದ ಮುಕ್ತರಾಗಿದ್ದಾರೆ. ಆದರೆ ನಾನು ಸಿಟ್ಸ್ ಅಪಾನ್ ಎ ಥ್ರೋನ್, ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ಎಂದು ನನಗೆ ತಿಳಿದಿಲ್ಲ ಅಂತ ಹೇಳ್ತಾರೆ. ದೇವತೆಗಳಿಗೆ ತಮ್ಮ ಶಕ್ತಿ ಅರಿವಿಲ್ಲ, ಆದರೆ ನಾನು ಅಂತಕ್ಕಂಥ ಅಹಂಕಾರದಲ್ಲಿ ತುಂಬಿದ್ದೇನೆ ಅಂತ ಹೇಳ್ತಾರೆ. ಕೊನೆಯ 2 ಸಾಲಗಳಿಗೆ ಬಂದಾಗ, ರೆಚ್ಡ್ ದ ಮಾರ್ಟಲ್ ಫಾಂಡ್ರಿಂಗ್ ಈಸ್ ಮೂಡ್ ಆ್ಯಂಡ್ ಡೂಮ್ಡ್ ಟು ನೋ ಈಸ್ ಆ್ಯಕಿಂಗ್ ಹಾರ್ಟ್ ಅಲೋನ್. ಇಲ್ಲಿ ರೆಚ್ಡ್ ದ ಮಾರ್ಟಲ್, ಮೃತ್ಯುವಿನಿಂದ ಆತ ದುಃಖಿತನಾಗಿದ್ದಾನೆ. ಅಂದರೆ ಕವಿ ಹೇಳ್ತಾ ಇದ್ದಾರೆ, ಸಾವು ಅನ್ನೋದರಲ್ಲಿ ತನ್ನ ಭಾವನೆಗಳು, ಒಂದು ಮನಸ್ಥಿತಿ ದುಃಖಿತನಾಗಿದ್ದಾನೆ. ಆ್ಯಂಡ್ ಫಾಂಡರಿಂಗ್ ಈಸ್ ಮೂಡ್, ತನ್ನ ಮನಸ್ಥಿತಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ. ಮನುಷ್ಯನು ತನ್ನ ಭಾವನೆಗಳು ಮತ್ತು ಅಹಂಕಾರದ ಬಗ್ಗೆ ಹೆಚ್ಚು ಚಿಂತಿಸ್ತಾನೆ, ಅವುಗಳ ಬಗ್ಗೆ ಹೆಚ್ಚು ದುಃಖಿತನಾಗಿದ್ದಾನೆ ಅಂತ. ಮನುಷ್ಯನು ತನ್ನ ಬಗ್ಗೆ ಹೆಚ್ಚು ಯೋಚಿಸಿ ಒಂದು ದುಃಖದಲ್ಲಿ ಮುಳುಗಿರ್ತಾನೆ. ಆ್ಯಂಡ್ ಡೂಮ್ಡ್ ಟು ನೋ ಈಸ್ ಆ್ಯಕಿಂಗ್ ಹಾರ್ಟ್ ಅಲೋನ್, ಮತ್ತು ತನ್ನ ಆ ನೋವಿನ ಒಂದು ಹಾರ್ಟ್ ಅಲೋನ್, ಆ ಹೃದಯದಲ್ಲಿ ನೋವನ್ನು ಹೆಚ್ಚು
ತುಂಬಿಕೊಂಡು ಇರ್ತಾನೆ. ಮನುಷ್ಯ ತನ್ನ ಅಹಂಕಾರದಿಂದ ಏಕಾಂಗಿಯಾಗಿ ತನ್ನ ದುಃಖವನ್ನು ಅನುಭವಿಸ್ತಾನೆ ಅಂತ. ಆ್ಯಂಡ್ ಡೋಂಟ್ ಟು ನೋ ಇಸ್ ಆ್ಯಕ್ಟಿಂಗ್ ಹಾರ್ಟ್ ಅಲೋನ್. ಆತ ಏನು ಮಾಡ್ತಾನೆ, ಏಕಾಂಗಿಯಾಗಿ ತನ್ನ ದುಃಖವನ್ನು ಒಬ್ಬನೇ ಆ ಒಂದು ಆ್ಯಕ್ಟಿಂಗ್ ಹಾರ್ಟ್, ನೋವಿನ ಹೃದಯವನ್ನು ಏಕಾಂಗಿಯಾಗಿ ಆತ ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಕವಿತೆಯಲ್ಲಿ ಕವಿ ತನ್ನಲ್ಲಿರ್ತಕ್ಕಂತಹ ಆ ಅಹಂನ ಪ್ರಜ್ಞೆಯಿಂದ ಮುಕ್ತನಾಗಬೇಕು, ಅಹಂಕಾರದ ಬಂಧನದಿಂದ ತಪ್ಪಿಸಿಕೊಳ್ಳಬೇಕು. ಆತ್ಮ ಅಂತಕ್ಕಂಥದ್ದು ಅನಂತವಾದದ್ದು, ದೈಹಿಕವಾದದ್ದು. ಪ್ರಾಣಿಗಳಲ್ಲಿ ಯಾವುದೇ ಅಹಂಕಾರ ಇಲ್ಲದೆ ಅವು ತುಂಬ ಸಂತೋಷವಾಗಿದೆ, ದೇವತೆಗಳು ಪರಿಶುದ್ಧರಾಗಿದ್ದಾರೆ. ಆದರೆ ಮಾನವನು ಮಾತ್ರ ಅಹಂಕಾರದಿಂದ ದುಃಖಿತನಾಗಿದ್ದಾನೆ ಅಂತ ಕವಿ ಹೇಳ್ತಾರೆ. ಅಂತಿಮವಾಗಿ ಅವರು ಹೇಳ್ತಕ್ಕಂಥ ಅಹಂಕಾರವನ್ನು ತ್ಯಜಿಸಿ ಮೋಕ್ಷವನ್ನು ಪಡೀಬೇಕು ಅಂತಕ್ಕಂಥದ್ದು ಈ ಒಂದು ಪದ್ಯದ ಒಂದು ಪೂರ್ಣವಾದಂಥ ಅರ್ಥ ಆಗಿದೆ. ಐ ಹೋಪ್ ನಿಮಗೆ ಈ ಕನ್ನಡದ ಸಾರಾಂಶ ಸಂಪೂರ್ಣ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡಿಕೊಳ್ಬೋದು. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.